ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಎ.ಐ.ಬಿ ಎಕ್ಸಾಮ್ ಪಾಸಾಗಲಿ. ಎಲ್ಲರೂ ಕೂಡ ಪಾಸಾಗಿ ವಕಾಲತ್ತಲ್ಲಿ ನಿಮ್ಮ ಸೀಲು ಸಿಗ್ನೇಚರು ಹಾಕಿ ಜನಗಳಿಗೆ ನ್ಯಾಯ ಒದಗಿಸಿಕೊಡುವಂಥ ನ್ಯಾಯವಾದಿಗಳಾಗಿ ನಿಮಗೆ ಒಂದು ಅಡ್ವೊಕೇಟ್ ಅನ್ನೋ ಪದವಿ, ಅಡ್ವೊಕೇಟ್ ಅನ್ನೋ ಒಂದು ಏನಿದೆ ಆ ಒಂದು ಅಡ್ವೊಕೇಟ್ ಅನ್ನೋವಂಥ ಒಂದು ಕ್ರೆಡಿಟ್ ನಿಮಗೂ ಸಿಗಲಿ. ಈ ಒಂದು ವಿಡಿಯೋ ನೀವು ಮಾಡಿರೋದು ಉದ್ದೇಶ ಇಷ್ಟೇ. ಎಕ್ಸಾಮ್ ಹಾಲಲ್ಲಿ ನಾವು ಹೋದಾಗ ಆ ಎಕ್ಸಾಮ್ ಕ್ವಶನ್ ಪೇಪರು ಹೇಗಿರುತ್ತೆ ಮತ್ತು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಏನೇನೆಲ್ಲ ಇರುತ್ತೆ, ಸೊ ಅವುಗಳ ಕುರಿತು ನೀವು ಬಿಫೋರ್ ಎಕ್ಸಾಮ್ ಪರೀಕ್ಷೆ ಹೋಗೋ ಮುನ್ನ ಒಂದು ಸಾರಿ ಈ ಒಂದು ಇನ್ಸ್ಟ್ರಕ್ಷನ್ಸ್ಗಳ ಬಗ್ಗೆ ನೀವು ನೋಡಿಕೊಂಡ್ರೆ, ಸೊ ಎಕ್ಸಾಮ್ ಪೇಪರು ಅಲ್ಲೇನಿರುತ್ತೆ ಬಹುಶಃ ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದೇ ಅಲ್ಲೂ ಕೂಡ ಇದ್ದಿರುತ್ತೆ. ಸೊ ಯಾರು ಓಲ್ಡ್ ಕ್ವಶನ್ ಪೇಪರ್ ಫಾಲೋ ಮಾಡಿದ್ರು, ಕ್ವಶನ್ ಮಾತ್ರ ಹೇಳಿರ್ತಾರೆ, ಬಟ್ ಈ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡಿಕೊಂಡ್ರೆ ನಿಮಗೆ ಅಲ್ಲಿ ಸ್ವಲ್ಪ ಆ ಒಂದು ಅಮೂಲ್ಯ ಸಮಯ ಇದ್ದಿರುತ್ತೆ. ಆ ಟೈಮಲ್ಲಿ ನಿಮಗೆ ಆ ಸಮಯದಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ಸ್ ನೋಡೋದ್ರಲ್ಲಿ ಸ್ವಲ್ಪ ಗೊಂದಲದಿಂದ ಆಗ್ಬೋದೇನೋ ಅಂಥ ಟೈಮಲ್ಲಿ. ಸೊ ಈಗ ನಿಮ್ಗೆ ಅನುಕೂಲಕರವಾಗಲಿ, ಮುಂಚೆನೇ ಈ ವಿಷಯ ಏನಿರುತ್ತೆ ಬೇಸಿಕ್ ವಿಷಯಗಳು ನೀವೆಲ್ಲ ತಿಳ್ಕೊಂಡ್ರೆ, ಸೊ ಈ ರೀತಿ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಈ ರೀತಿ ಇರುತ್ತೆ ಅನ್ನೋದು ನಿಮಗೆ ಒಂದು ಬೇಸಿಕ್ ಐಡಿಯಾ ಇದ್ದಿರುತ್ತೆ. ಹಾಗೆ ಸೊ ನೀವು ಫ್ರೀ ಮೈಂಡಿಂದ ಪರೀಕ್ಷೆಯಲ್ಲಿ ಮುಂದುವರಿಬೋದು. ಎ.ಐ.ಬಿ ಪರೀಕ್ಷೆ ಓಪನ್ ಬುಕ್ ಇರುತ್ತೆ ಅಂತ ಅಷ್ಟು ಕೇವಲವಾಗಿ ನೋಡೋ ಹಾಗಿಲ್ಲ. ಇದರಲ್ಲಿ 3 ಗಂಟೆ ಕಾಲಾವಕಾಶ ಸಿಗುತ್ತೆ ಅಂದರೂ ಕೂಡ, ಸೊ ಪ್ರಶ್ನೆ ಪತ್ರಿಕೆ ಹುಡುಕೋದ್ರಲ್ಲಿನೇ ಕಾಲ ನಿಮಗೆ ಹೋಗಿರುತ್ತೆ, ಸಮಯ ಅಲ್ಲಿ ಬಹಳ ಸಮಯ ಹೋಗಿರುತ್ತೆ. ಹಾಗಾಗಿ ಅಷ್ಟು ನೆಗ್ಲೆಕ್ಟ್ ಮಾಡೋವಂಥ ಕೇವಲವಾಗಿ ಕಾಣ್ಬೋದು ಓಪನ್ ಬುಕ್ ಇರುತ್ತೆ ಅಂತ ಪರೀಕ್ಷೆಗೆ, ಬಟ್ ಅಷ್ಟು ಅಂದುಕೊಂಡಷ್ಟೇನು ಇದು ಇರಲ್ಲ, ಈಸಿಯಾಗಿ ಏನೂ ಇರಲ್ಲ. ಸೊ ಹುಡುಕಾಡೋದು ತುಂಬ ಕಷ್ಟ ಇದ್ದಿರುತ್ತೆ. ಹುಡುಕಾಡೋದು ಅಲ್ಲೇ ಇದ್ದರೂ ಕೂಡ 20 ಬೇರೆ ಆ್ಯಕ್ಟ್ಗಳನ್ನ ನಾವು ಹುಡುಕಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ, ಇರಲಿ. ಸೊ ಎ.ಐ.ಬಿ ಪರೀಕ್ಷೆಯಲ್ಲಿ ಸೆಟ್ ಕೋಡ್ ಅಂತ ಏನೋ ಇರುತ್ತೆ, ಆಮೇಲೆ ಕನ್ನಡ ಇರುತ್ತೆ, ಸೊ ನಿಮ್ಮ ನೇಮ್ ಇರುತ್ತೆ, ರೋಲ್ ನಂಬರ್ ಹಾಕಬೇಕಾಗಿರುತ್ತೆ, ಎನ್ರೋಲ್ಮೆಂಟ್ ನಂಬರ್ ಹಾಕಬೇಕಾಗಿರುತ್ತೆ. ಬಟ್ ಇವಾಗ ಡಿಗ್ರಿ ಪಾಸ್ ಫೈನಲ್ ಇಯರ್ ಇದ್ದವ್ರಿಗೆ ಇದು ಅವಕಾಶ ಕೊಟ್ಟಿದ್ದಾರೆ ಇವಾಗ ಇತ್ತೀಚೆಗೆ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂತ ನೋಡೋಣ ಒಂದೊಂದಾಗಿ. ದಿಸ್ ಬುಕ್ಲೆಟ್ ಕಂಟೆಂಟ್ 100 questions and each question carries 1 mark. ಸೊ 100 ಪ್ರಶ್ನೆಗಳಿರುತ್ತೆ, ಸೊ ಒಂದು ಪ್ರಶ್ನೆಗೆ 1 ಅಂಕ ಇದ್ದಿರುತ್ತೆ. ಎರಡನೇದು ಏನಪ್ಪ ಅಂತಂದರೆ, ಮೇಕ್ ಶ್ಯೂರ್ ದಟ್ ಸೇಮ್ ಕ್ವಶನ್ಸ್ ಬುಕ್ಲೆಟ್ ಸೆಟ್ ಕೋಡ್ ಈಸ್ ಮೇಂಟೈನ್ಡ್ ಆನ್ ಆಲ್ ದಿ ಸೀಟ್ಸ್ ಆಫ್ ಕ್ವಶನ್ ಪೇಪರ್. ಇನ್ ಕೇಸ್ ಆಫ್ ಎನಿ ಚೇಂಜ್ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ದಿ ಇನ್ವಿಲೇಟರ್. ಏನಂತಂದರೆ, ನಿಮ್ಗೇನಾದರೂ ಕ್ವಶನ್ ಬುಕ್ಲೆಟು ಏನು ಬಂದಿದೆ ಕ್ವಶನ್ ಬುಕ್ಲೆಟಲ್ಲಿ, ಇದರಲ್ಲಿ ಸೆಟ್ ಕೋಡು ಡಿ ಅಂತ ಬಂದಿದೆ. ಸೊ OMR ಅಲ್ಲಿ ನಾವು ಡಿ ಅಂತ ತುಂಬಬೇಕಾಗುತ್ತೆ. OMR ಅಲ್ಲಿ ಡಿ ಇರೋದೇ ಬಂದಿರುತ್ತಾ, ಒಂದು ವೇಳೆ ಬೇರೆದು ಬಂದಿತ್ತಂದರೆ ಹೆಂಗೆ? ಸೊ ಅಂಥ ಟೈಮಲ್ಲಿ ನಾವು ರೂಮ್ ಸೂಪರ್ವೈಸರ್ ಏನಂತೀವಿ, ಇನ್ವಿಲೇಟರ್, ಸೊ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಇಮಿಡಿಯೇಟಾಗಿ ಮಾಡಬೇಕು. ಸೊ ನಾವು ಅದನ್ನು ನೋಡ್ಕೋಬೇಕಾಗುತ್ತೆ ಕೇರ್ಫುಲ್ಲಿಯಾಗಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ, ನೋ ನೆಗೆಟಿವ್ ಮಾರ್ಕ್ ಇರುತ್ತೆ. ನೆಗೆಟಿವ್ ಮಾರ್ಕು ಇಲ್ಲಿರೋದಿಲ್ಲ. ಮತ್ತು ಇದರ ಒಟ್ಟು ಟೈಮಿಂಗು 3 ಗಂಟೆ. ಮತ್ತು ಫಿಲ್ ಇನ್ ಯುವರ್ ರೋಲ್ ನಂಬರ್ ಆ್ಯಂಡ್ ಕ್ವಶನ್ ಬುಕ್ಲೆಟ್ ಸೆಟ್ ಕೋಡ್ ವೆರಿ ಕೇರ್ಫುಲ್ಲಿ. ಸೊ ನೀವು OMR ನಂಬರು ಫಿಲ್ ಮಾಡಬೇಕಾಗಿರುತ್ತೆ, ನೀವು ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರು ಫಿಲ್ ಮಾಡಬೇಕಾಗಿರುತ್ತೆ, ಮತ್ತು ನಿಮ್ಮ ಸಿಗ್ನೇಚರು, ಥಮ್ಮು ಇವೆಲ್ಲ ತೊಗೊತಿರ್ತಾರೆ. ಸೊ ಅವು ನೀವು ಯಾವುದು ಮಿಸ್ ಮಾಡಬಾರ್ದು, ಅವನ್ನು ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮ OMR ಅಲ್ಲೂ ಫಿಲ್ ಮಾಡಬೇಕಾಗಿರುತ್ತೆ, ಮತ್ತು ಅಲ್ಲಿ ಹಾಜರಾತಿ ಅಂತ ಮತ್ತೆ ಒಂದು ಸಾರಿ ಎಲ್ಲರಿಂದ ತೊಗೊಳ್ತಾರೆ, ಸೊ ಅಲ್ಲೂ ಕೂಡ ಮಾಡ್ಕೋಬೇಕು. ಅಂಡರ್ ನೋ ಸರ್ಕಮ್ಸ್ಟಾನ್ಸಸ್ ದಿಸ್ ವಿಲ್ ದಿ ಆನ್ಸರ್ ಶೀಟ್ ಬಿ ಇವ್ಯಾಲ್ಯುಯೇಟೆಡ್ ವಿತ್ ಎನಿ ಅದರ್ ಕ್ವಶನ್ ಬುಕ್ಲೆಟ್ ಸೆಟ್ ಕೋಡ್. ಸೊ ಬೇರೆ ಸೆಟ್ ಕೋಡು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತೆ, ನಿಮ್ಮ OMR ಶೀಟ್ ಏನಿರುತ್ತೆ, ಸೊ ನಿಮ್ಮ OMR ಶೀಟಲ್ಲಿ ನಿಮ್ಮ ಈ ಸೆಟ್ ಕೋಡ್ ಏನಿದೆ, ಸೊ ಅದನ್ನೇ ನೀವು ಫಿಲ್ ಮಾಡ್ಕೋಬೇಕು. ಒಂದು ವೇಳೆ ಬೇರೆದ್ದು ಏನಾದರೂ ನೀವು ಮಾಡಿಕೊಂಡ್ರೆ ಯಾವ ರೀತಿ ವ್ಯಾಲ್ಯೂಯೇಷನ್ ಆಗುತ್ತಂದರೆ, ನೀವು ನಿಮ್ಮ ಸೆಟ್ ಕೋಡಲ್ಲಿ ಈಗ ನೀವು ಇದು ಡಿ ಕ್ವಶನ್ ಪೇಪರ್ ಇದೆ ನಾನು ನಿಮಗೆ ತೋರಿಸ್ತಿರೋದು.
ಈ ಡಿ ಕ್ವಶನ್ ಪೇಪರು ನೋಡಿದ್ರಿ ನೀವು ಯಾವುದೋ ಒಂದು ಮಿಸ್ ಆಗಿ ಬೇರೆದು ಸಿನೋ ಬಿನೋ ಏನೋ ಒಂದು ಬೇರೆ ಮಿಸ್ಟೇಕ್ ಆಗಿರುತ್ತೆ, ಏನೋ ಒಂದು ಬೇರೆ ಹಾಕಿರ್ತೀರಿ. ಸೊ ಎಕ್ಸಾಮ್ ವ್ಯಾಲ್ಯೂಯೇಷನ್ ಟೈಮಲ್ಲಿ ನೀವು ಯಾವುದಕ್ಕೆ ಬಾಲ್ ಪಾಯಿಂಟ್ ಹಾಕಿರ್ತೀರೋ, ರೌಂಡ್ ಹಾಕಿರ್ತೀರೋ, ಅದನ್ನೇ ನೀವು ಕ್ವಶನ್ ಪೇಪರ್ ಬಿಡಿಸಿದ್ದೀರಿ ಅಂತಾನೆ ವ್ಯಾಲ್ಯೂಯೇಷನ್ ಆಗೋದು. ಸೊ ಹಾಗಾಗಿ ಅದನ್ನು ಕೂಡ ಕೇರ್ಫುಲ್ ಆಗಿನೇ ನೀವು ಹಾಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬೇರ್ ಆ್ಯಕ್ಟ್ಸ್ ವಿತೌಟ್ ನೋಟ್ಸ್. ಇನ್ನೊಂದೇನೆಂದರೆ ಈ ವಿತೌಟ್ ನೋಟ್ಸ್ ಬೇರ್ ಆ್ಯಕ್ಟ್ಸ್ ಮಾತ್ರ ಅಲೋಡ್ ಆಗುತ್ತೆ. ವಿತ್ ನೋಟ್ಸ್ ಇರೋವು ಅಲೋಡ್ ಆಗಲ್ಲ. ಅದೇ ರೀತಿ ನಾವು ಮುಂದುವರೆದು ನೋಡಿದ್ರೆ ಶಾರ್ಟ್ ನೋಟ್ಸ್ ವಿಲ್ ಬಿ ಅಲೋಡ್ ಸಬ್ಜೆಕ್ಟ್ಸ್ ಟು ಡಿಸ್ಪ್ಲೇಸ್ ಆಫ್ ದಿ ಎಕ್ಸಾಮಿನೇಟರ್ ಇನ್ವೆಲೇಟರ್. ನಿಮಗೆ ಶಾರ್ಟ್ ನೋಟು ಏನಿರುತ್ತೆ ಒಟ್ಟಿನಲ್ಲಿ ಬೇರೆ ಮಾತ್ರ ಅಲೋಡ್ ಮಾಡ್ತಾರೆ. ಮುಂಚೆ ಬುಕ್ಕು ಏನೇನೋ ಅಲೋಡ್ ಇತ್ತು ಅಂತ ಹೇಳ್ತಾರೆ ಸೀನಿಯರ್ಸು, ಬಟ್ ಆದರೆ ಇವಾಗ ಓನ್ಲಿ ವಿತೌಟ್ ನೋಟ್ಸ್ ಇರೋ ಬೇರೆ ಮಾತ್ರ ಇಲ್ಲಿ ಅಲೋಡ್ ಮಾಡೋದು. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಮೊಬೈಲ್ ಫೋನು, ಲ್ಯಾಪ್ಟಾಪು ಇವ್ಯಾವುದು ಯಾವ ಎಕ್ಸಾಮಲ್ಲೂ ಅಲೋಡ್ ಇರಲ್ಲ. ಸೊ ಇದರಲ್ಲೂ ಕೂಡ ಅಲೋಡ್ ಇರಲ್ಲ. ಬಟ್ ಇಲ್ಲೇನಂದರೆ ನಾನ್ ಸ್ಮಾರ್ಟ್ ವಾಚಸ್ ಆರ್ ಅಲೋಡ್ ಅಂತ ಒಂದು ಹೇಳಿದ್ದಾರೆ. ಬಟ್ ಸ್ಮಾರ್ಟ್ ವಾಚಸ್ ಆಲ್ಮೋಸ್ಟ್ ಬಿಡೋದಿಲ್ಲ, ಆಲ್ರೆಡಿ ಗಡಿಯಾರ ಇರುತ್ತೆ. ಆನ್ ಪೊಸಿಷನ್ ಆಫ್ ಎನಿ ಎಲೆಕ್ಟ್ರಾನಿಕ್ ಡಿವೈಸ್. ಇದೇನಂತಂದರೆ ನೀವು ಏನಾದರೂ ಎಲೆಕ್ಟ್ರಾನಿಕ್ ಡಿವೈಸ್ ಇನ್ಸೈಡ್ ದಿ ಎಕ್ಸಾಮಿನೇಷನ್ ಹಾಲಲ್ಲಿ ತೊಗೊಂಡು ಹೋದರೆ ನಿಮಗೆ ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರೆ. ನೀವು ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಅನುಮತಿ ಸಿಗೋದಿಲ್ಲ, ಡಿಬರ್ ಮಾಡ್ತಾನೆ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಓಪನ್ ಬುಕ್ ಎಕ್ಸಾಮ್ ಇರೋದ್ರಿಂದ ನೀವು ಯಾವುದು ಕೂಡ, ಯಾಕಂದರೆ ನೀವು ಉದ್ದೇಶಪೂರ್ವಕ ಏನು ಒಯ್ದಿರಲ್ಲ, ಬಟ್ ಆದರೆ ಕೈಯಲ್ಲಿ ವಾಚಿನ ಇದ್ದಿರುತ್ತೆ, ಹಾಗೆ ಒಳಗೆ ಬಂದುಬಿಟ್ಟಿರ್ತೀವಿ. ಯಾಕಂದರೆ ಸ್ಪೀಡಲ್ಲಿ ನಾವು ನಮ್ಮ ಎಕ್ಸಾಮ್ ಹಾಲಲ್ಲೂ ಕೂಡ ಹೀಗೆ ಬಂದುಬಿಟ್ಟಿದ್ರು. ಲೇಟ್ ಆಗಿದೆ ಎಕ್ಸಾಮ್ಗೆ ಅಂತ ಸ್ಪೀಡಾಗಿ ಬಂದುಬಿಟ್ಟಿದ್ದಾರೆ. ಎಕ್ಸಾಮಲ್ಲಿ ಸ್ಮಾರ್ಟ್ ವಾಚ್ ಹಾಗೇ ಇದೆ, ಆದ್ರೂ ಕೂಡ ಒಳಗಡೆ ಬಂದುಬಿಟ್ಟಿದ್ರು. ಆಮೇಲೆ ಸಾರಿ ಅಂತ ಹೋಗ್ಬಿಟ್ರು. ಸೊ ಬೈದರು ಸೂಪರ್ವೈಸರು ಮತ್ತು ಅಲ್ಲಿರೋ ಹೆಡ್ ಅವರು ಸ್ವಲ್ಪ ಬೈದರು. ಸೊ ಇಂಥ ಯಾವುದೇ ನೀವು ಅವಘಡಗಳನ್ನು ಮಾಡ್ಕೋಬೇಡಿ. Candidates shall not be allowed to leave the examination hall before the conclusion of the examination. ನೀವು ಯಾವುದೇ ಒಂದು ಎಕ್ಸಾಮ್ ಹಾಲಿಂದ ಪೂರ್ಣವಾಗಿ ಎಕ್ಸಾಮ್ ಮುಗಿಯೋವರೆಗೂ ಹೊರಗಡೆ ಹೋಗೋದಕ್ಕೆ ನಿಮಗೆ ಬಿಡೋದಿಲ್ಲ. ಸೊ ಅದನ್ನು ಹೇಳಿದ್ದಾರೆ. ಡು ನಾಟ್ ಫಾರ್ಗೆಟ್ ಟು ಸಬ್ಮಿಟ್ ದಿ ಆನ್ಸರ್ ಶೀಟ್ ಬ್ಯಾಕ್ ಟು ದಿ ಇನ್ವಿಜಿಲೇಟರ್. ನೀವು ತೊಗೊಂಡಿರೋಂಥ ಆನ್ಸರ್ ಶೀಟು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ರಿಟರ್ನ್ ಕೊಟ್ಬಿಡ್ಬೇಕು. ಮತ್ತೇನಂತಂದರೆ ಯೂಸ್ ಓನ್ಲಿ ಬ್ಲೂ ಆ್ಯಂಡ್ ಬ್ಲಾಕ್ ಪೆನ್. ಸೊ ಎಕ್ಸಾಮಲ್ಲಿ ಬ್ಲೂ ಪೆನ್ನು, ಬ್ಲ್ಯಾಕ್ ಪೆನ್ನು ಮಾತ್ರ ಇರುತ್ತೆ. ಇನ್ನೊಂದೇನೆಂದರೆ ಪೆನ್ಸಿಲ್ಲಾಗಲಿ ಮತ್ತು ಇಂಕ್ ಪೆನ್ ಇವೆರಡನ್ನೂ ಕೂಡ ಬಳಕೆ ಮಾಡಬಾರ್ದು. ಕೆಲವೊಬ್ಬರು ಸ್ಟ್ಯಾಂಡರ್ಡ್ ಆಗಿ ಇಂಕ್ ಪೆನ್ನನ್ನೇ ಹೆಚ್ಚು ಬಳಕೆ ಮಾಡ್ತಿರ್ತಾರೆ. ಸೊ ಅಂಥವರು ದಯಮಾಡಿ ನೀವು ಬ್ಲೂ ಬ್ಲಾಕ್ ಬಾಲ್ ಪೆನ್ನ ತಗೊಂಡೋಗಿ. ಓಕೆ. ಸೊ ಯೂಸ್ ವೈಟ್ನರು ಮತ್ತು ಇರೇಸರು, ಬ್ಲೇಡು ಇವೆಲ್ಲ ಯಾವುದು ಅಲೋಡ್ ಇರಲ್ಲ. ಇಲ್ಲಿ ಒಯ್ದರೆ ಡಿಸ್ಕ್ವಾಲಿಫಿಕೇಷನ್ ಅಂತ ಇದೊಂದು ಸೂಚನೆ ಕೊಟ್ಟಿದ್ದಾರೆ. ಡು ನಾಟ್ ಮೇಕ್ ಎನಿ ಸ್ಟ್ರೇ ಮಾರ್ಕ್ಸ್ ಆರ್ ಟೇರ್ ದಿ OMR ಆನ್ಸರ್ ಶೀಟ್, ಇಟ್ ವಿಲ್ ಲೀಡ್ ಟು ಡಿಸ್ಕ್ವಾಲಿಫಿಕೇಷನ್. ನೀವು OMR ಶೀಟು ಯಾವ ರೀತಿ ನೀಟಾಗಿ ನಿಮ್ಮ ಕೈಯಲ್ಲಿ ತೊಗೊಂಡಿರ್ತೀರೋ ಅದೇ ರೀತಿ ನೀಟಾಗಿ ಎಲ್ಲ ಫಿಲ್ ಮಾಡಿ ನೀಟಾಗಿ ರಿಟರ್ನ್ ಕೊಡಬೇಕು. ಅದ್ರ ಹಿಂದಿರೋ ಒಂದು ಕಾರ್ಬನ್ ಪೇಪರ್ ತೆಕ್ಕೊಂಡ್ಬಿಟ್ಟು ನೀವು ಏನಾದರೂ ಅದಕ್ಕೆ ಮಡಚದೆ ಅದನ್ನು ಹರಿದ್ಬಿಟ್ಟೆ ಈ ರೀತಿ ಏನೋ ಮಾಡಿದ್ರೆ ಮುಗೀತು ಎಕ್ಸಾಮ್ ನಿಮ್ಮದಲ್ಲಿ. ಸೊ ಅದನ್ನು ನಿಮಗೂ ಆ ರೀತಿ ಮಾಡಬಾರ್ದು ಅಷ್ಟೇ, ಮತ್ತೇನಿಲ್ಲ. ಓಕೆ. ಮತ್ತು ನೆಕ್ಸ್ಟ್ ಏನಿದೆ ಅಂತಂದರೆ ರೈಟ್ ಯುವರ್ ರೋಲ್ ನಂಬರ್ ಕೇರ್ಫುಲಿ ಆ್ಯಂಡ್ ಡಾರ್ಕನ್ ದಿ ಕರೆಕ್ಟ್ ಕರಸ್ಪಾಂಡಿಂಗ್ ಟು vowels. ಇನ್ ಕೇಸ್ ರಾಂಗ್ vowels ಆರ್ ದಿ ಡಿಸ್ಪ್ಲೇನ್ಸ್ ಯುವರ್ ಆನ್ಸರ್ ಶೀಟ್ ವಿಲ್ ನಾಟ್ ಬಿ ಇವ್ಯಾಲ್ಯುಯೇಟೆಡ್. ನೀವು ಏನಿದೆ ಅಂತಂದರೆ ಕೇರ್ಫುಲಿಯಾಗಿ ನೀವು ಕರೆಕ್ಟ್ ಇರೋವಂಥ ಒಂದು ರೋಲ್ ನಂಬರ್ ಕೇರ್ಫುಲ್ನಾಗಿ ಹಾಕಬೇಕು. ನೀವು ರೋಲ್ ನಂಬರು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಒಂದು ನಂಬರ್ ಮಿಸ್ ಆದ್ರೂ ಹಿಂದೆ ಮುಂದೆ ಇರೋ ನಂಬರ್ಗೆ ತಾಳೆ ಆಗಿಬಿಡುತ್ತೆ, ಅಲ್ಲಿ ಮ್ಯಾಚ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ನೀವು ಮಿಸ್ ಮಾಡೋಕ್ಕೆ ಹೋಗಬಾರ್ದು, ಕರೆಕ್ಟಾಗಿ ಫಿಲ್ ಮಾಡಿ. ಅದೇನು ಕರೆಕ್ಟಾಗಿ ನೀವು ರೋಲ್ ನಂಬರ್ ಆಗಲಿ, ನಿಮ್ಮ ಈ ಒಂದು ಬುಕ್ ಸೆಟ್ ಕೋಡ್ ನಂಬರ್ ಆಗಿರಲಿ, OMR ನಂಬರ್ ಆಗಿರಲಿ, ಸೊ ಅಲ್ಲಿ ಯಾವ ನಂಬರು ಯಾವ ಹಾಕಬೇಕು ಇದು ಈ ಒಂದು ಎಕ್ಸಾಮಿಂದ ಇನ್ಸ್ಟ್ರಕ್ಷನ್ಸ್ ಮಾತ್ರ ಇದೆ. ಸೊ ನಿಮ್ಮ ಎಕ್ಸಾಮು, ನೀವು ಅಟೆಂಡ್ ಆಗೋ ಎಕ್ಸಾಮು, ಇದರಲ್ಲಿ ಒಂದೆರಡು ಇನ್ಸ್ಟ್ರಕ್ಷನ್ಸು ಹೆಚ್ಚು ಆಗಿರ್ಬೋದು, ಇಲ್ಲ ಇದರಲ್ಲಿರೋ ಒಂದೆರಡು ಇನ್ಸ್ಟ್ರಕ್ಷನ್ಸು ಕಡಿಮೆನೂ ಆಗಿರ್ಬೋದು. ಸೊ ಹಾಗಾಗಿ ಅಲ್ಲಿ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಟರ್ ಏನು ಇರ್ತಾರೆ, ಸೊ ಅವರು ನಿಮಗೆ ಕೇರ್ಫುಲ್ಲಾಗಿ ತಿಳಿಸ್ಕೊಡ್ತಾರೆ ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಸೊ ನೀವು ಅವಾಗ ಕರೆಕ್ಟಾಗಿ ಅವ್ರು ಹೇಳಿರೋವಂಥದ್ದು ಫಾಲೋ ಮಾಡಿದ್ರೆ ಸಾಕು.
ಮತ್ತೇನಿದೆ, ಇಫ್ ಯರ್ ಈಸ್ ಎನಿ ಶಾರ್ಟ್ ಆಫ್ ದಿ ambiguity mistakes either of the printing of the factual nature ಏನಂತಂದರೆ, ಈಗ ಲ್ಯಾಂಗ್ವೇಜ್ ಪೇಪರ್ ಏನಿರುತ್ತೆ, ಸೊ ಲ್ಯಾಂಗ್ವೇಜಲ್ಲಿ ಏನಾದರೂ ಈ ಕನ್ನಡ ಇದೆ, ಕನ್ನಡದಲ್ಲಿ ಏನಾದರೂ ಗೊಂದಲ ಇದ್ದರೆ, ಏನೋ ಕೆಲವೊಂದು ಪದಗಳು ತಪ್ಪಾಗಿ ಬಂದಿದ್ದರೆ ಅಥವಾ ಕೆಲವೊಂದು ಮಿಸ್ಟೇಕ್ಗಳಿದ್ರೆ, ಗ್ರಾಮಟಿಕಲ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಪದಗಳ ಅರ್ಥ ಆಗಿರ್ಬೋದು, ಇಂಥ ಏನೇ ಒಂದು ಸಮಸ್ಯೆಗಳು ಯಾವುದೇ ಇದ್ದರೆ ದ ಇಂಗ್ಲೀಷ್ ವೆರಿಷನ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಎ ಸ್ಟ್ಯಾಂಡರ್ಡ್. ಸೊ ನೀವು ಇಂಗ್ಲೀಷ್ ವೆರಿಷನ್ನ ನೋಡ್ಕೋಬೇಕಾಗುತ್ತೆ. ಇಂಗ್ಲೀಷ್ ವೆರಿಷನ್ನು ನೀವು ನೋಡಿಕೊಂಡು, ಸೊ ಅದನ್ನು ನೀವು ಪರಿಗಣನೆಗೆ ತಗೊಂಡು ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಮತ್ತು ದ ಕ್ಯಾಂಡಿಡೇಟ್ ಶುಡ್ ಫಾಲೋ ಆಲ್ ದಿ ಕೋವಿಡ್ ಗೈಡ್ಲೈನ್. ಇದು ಏನಂದರೆ, ಕೋವಿಡ್ ಟೈಮಲ್ಲಿ ಆಗಿರುವಂಥ ಒಂದು ಎಕ್ಸಾಮ್ ಇರೋದ್ರಿಂದ ಸೊ ಇದೊಂದು ಇನ್ಸ್ಟ್ರಕ್ಷನ್ಸ್ ಆ ಟೈಮಲ್ಲಿ ಎಕ್ಸ್ಟ್ರಾ ಆಗಿರೋದು. ಸೊ ಇದೇ ರೀತಿ ನಿಮಗೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಹೆಚ್ಚು ಆಗ್ಬೋದು, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕಡಿಮೆ ಆಗ್ಬೋದು. ಸೊ ಬೇಸಿಕ್ಕಾಗಿ ಇವು ಇರೋವಂಥವೇ. ಸೊ ನೆಕ್ಸ್ಟು ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗಿ, ಇದು ಇನ್ನೊಂದೇನಿದೆ, ಕ್ಯಾಂಡಿಡೇಟ್ ಶುಡ್ ಫಿಲ್ ದಿ ಕ್ವಶನ್ ಬುಕ್ಲೆಟ್, ಸೆಟ್ ಕೋಡ್ ಆ್ಯಂಡ್ ರೂಲ್ ನಂಬರ್ ಆ್ಯಂಡ್ all other necessary information carefully on the answer sheet. Any errors or omissions in these entries will lead to the direct rejection of the answer sheet. ಹೌದು ಸ್ನೇಹಿತರೆ, ಏನಂತಂದರೆ ಕ್ವಶನ್ ಬುಕ್ಲೆಟ್, ಸೆಟ್ ಕೋಡ್ ಆಗಿರ್ಬೋದು, ರೂಲ್ ನಂಬರ್ ಆಗಿರ್ಬೋದು, ನೆಸಸರಿ ಇನ್ಫಾರ್ಮೇಷನ್. ಸೊ ನಾನು ಮತ್ತೆ ಏನು ಹೇಳ್ತಾ ಇದ್ದೀನಿ, ನೆಸಸರಿ ಇನ್ಫಾರ್ಮೇಷನ್ ಅಲ್ಲಿ ಯಾವ ಫಿಲ್ ಮಾಡಬೇಕು, ಏನು ಫಿಲ್ ಮಾಡಬೇಕು ಅನ್ನೋದು ಹೇಳ್ತಿರ್ತಾರೆ. ಅದನ್ನು ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಫಿಲ್ ಮಾಡಿ ಕೊಡಬೇಕು. ನೀವು ಮಾಡಿರೋ ಒಂದು ಸಂಖ್ಯೆಯ ಹೆಚ್ಚು ಕಡಿಮೆ ಮಾಡಿದ್ರೂ ಅದು ಮತ್ತೆ ಬೇರೆಯವ್ರದಕ್ಕೆ ಮ್ಯಾಚ್ ಆಗಿ ಅದೇನಾಗ್ಬಿಡುತ್ತೆ, ರಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಹೇಳಿರೋವಂಥದ್ದು ಇಷ್ಟೇ ಇರುತ್ತೆ ವೀಕ್ಷಕರೇ, ಮತ್ತೇನು ಜಾಸ್ತಿ ಇರೋದಿಲ್ಲ. ಸೊ ನೀವು ಈ ಒಂದು ವಿಡಿಯೋ ಮಾಡಿರೋದು ಉದ್ದೇಶ ಇಷ್ಟೇ, ಎಕ್ಸಾಮ್ ಟೈಮಲ್ಲಿ. ಯಾಕಂದರೆ ಅಡ್ವೊಕೇಟ್ ಅನ್ನೋದು ಓಪನ್ ಬುಕ್ಲೆಟ್ ಇರ್ಬೋದು. ನೀವು ಈ ಅಡ್ವೊಕೇಟ್ ಫೀಲ್ಡಿಗೆ ಬಂದಿದ್ದೀರಾ ಅಂದರೆ ಸ್ಟ್ರಾಂಗ್ ಏನೋ ಒಂದು ನಿಮ್ಗೆ ನೀಡ್ ಇರುತ್ತೆ, ಇಲ್ಲ ಅವಶ್ಯಕತೆ ಇರುತ್ತೆ. ಅಡ್ವೊಕೇಸಿ ಅನ್ನೋದು ಸುಮ್ಮನೆ ಬೇರೆ ಬೇರೆ ಕೋರ್ಸ್ ಮಾಡಿರೋ ರೀತಿ ಅಡ್ವೊಕೇಟ್ ಕೋರ್ಸ್ ಮಾಡಿರೋದು ಕಡಿಮೆ, ಯಾಕಂದರೆ ಆ ರೀತಿ ಮಾಡೋದಿಲ್ಲ, ಅದರ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನೀವು ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನೋ ಒಂದು ಹಠ, ಅಥವಾ ಎಕ್ಸಾಮ್ ಪಾಸ್ ಮಾಡಲೇಬೇಕು ಅನ್ನೋ ಒಂದು ತುಂಬ ಒಂದು ಹೋಪ್ ಇಟ್ಕೊಂಡು ಹೋಗ್ತಿರ್ತೀರಿ. ಸೊ ಆ ಎಕ್ಸಾಮ್ ಟೈಮಲ್ಲಿ, ಒಂದು ಅಮೂಲ್ಯ ಟೈಮಲ್ಲಿ ನಿಮಗೆ ಅಲ್ಲಿ ಮೈಂಡಲ್ಲಿ ಟೆನ್ಷನ್ ತೊಗೊಳ್ಳೋ ಬದಲು, ಸೊ ಇಲ್ಲಿ ಒಂದು ಸಾರಿ ಈ ಇನ್ಸ್ಟ್ರಕ್ಷನ್ಸನ್ನು, ಕಾಮನ್ ಇರೋ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಆದರೂ ನಿಮ್ಗೆ ಇದರಿಂದ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟೇ ಈ ಒಂದು ವಿಡಿಯೋದ ಪರ್ಪಸ್ ಅಷ್ಟೇ, ಮತ್ತೇನಿಲ್ಲ. ಒಂದು ವೇಳೆ ಸ್ಲೋ ಆಗಿ ಇದ್ದರೆ ನೀವು ಫಾಸ್ಟಾಗಿ ನೋಡ್ಕೋಬೋದಾಗಿತ್ತೇನೋ, ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು. ಓಕೆ, ಇರಲಿ ಸ್ನೇಹಿತರೆ. ಈ ಒಂದು AIB ಎಕ್ಸಾಮು ಓಪನ್ ಬುಕ್ಲೆಟ್ ಇರುತ್ತೆ ಅಂತ ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ನಾವು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಈ ಒಂದು ಕ್ವಶನ್ ಬುಕ್ಲೆಟು, ಇದು 19 ಏನಿದೆ, ಇದರಲ್ಲಿ ಹೊಸ ಲಾಗಳಾಗಿರೋದ್ರಿಂದ ಹೆಚ್ಚು ಸೆಕ್ಷನ್ ಡೈರೆಕ್ಟ್ ಕೇಳಿದರು. ಹಾಗಾಗಿ ಹುಡುಕೋದು ಸರಳವಾಗಿತ್ತು, ಮತ್ತು ಈ ಎಕ್ಸಾಮಲ್ಲಿ ಪಾಸ್ ಕೂಡ ಜಾಸ್ತಿ ಜನ ಆಗಿದ್ದಾರೆ. ಆದರೆ 100%ಅಲ್ಲಿ ಕೇವಲ 40% ಪಾಸಾಗಿ 60% ಜನ ಫೇಲ್ ಆಗಿರುವಂಥದ್ದು ಆಲ್ ಓವರ್ ಇಂಡಿಯಾದಲ್ಲಿ. ಸೊ ಇದು ಓಪನ್ ಬುಕ್ ಇರುತ್ತೆ ಅಂತಂದರೆ 20 ಬುಕ್ಗಳಲ್ಲಿ ಯಾವುದೋ ಒಂದು ಕ್ವಶನ್ನು ಆ ಒಂದು ಆ್ಯಕ್ಟಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾನೆ ಅಂತಂದರೆ ಹುಡುಕುವಾಗಲೇ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಬೇಗ ಸಿಗುತ್ತಾ ಇಲ್ಲ ಅಂತ. ನೀವು ಅನ್ಕೋಬೋದು, ಡೈರೆಕ್ಟ್ ಕ್ವಶನ್ನೇ ಕೇಳಿದ್ದಾನೆ, ಓಕೆ ಡೈರೆಕ್ಟ್ ಸೆಕ್ಷನ್ ಹೋದ್ರೆ ಸಿಕ್ಬಿಡುತ್ತೆ. ಇಲ್ಲ, ಸಾಧ್ಯನೇ ಇಲ್ಲ. ನೀವು ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಸಿಗುತ್ತೆ, ನೀವೇನಾದರೂ ಮುಂಚೆ ಓದಿದರೆ. ಇಲ್ಲ ಅಂದರೆ ಸ್ವಲ್ಪ ಅಲ್ಲೇ ನೀವು ಓದ್ತಾ ಕೂಡಬೇಕಾಗುತ್ತೆ. ಯಾವುದೋ ಮಿಡ್ಲಲ್ಲಿರೋ ಲೈನಲ್ಲಿರೋದು ಏನೋ ಇಂಪಾರ್ಟೆಂಟ್ ಕೇಳಿರ್ತಾರೆ, ಅಥವಾ ಯಾವುದೋ ಒಂದು ನಡ್ವರ್ಕ್ ಮಧ್ಯದಲ್ಲಿ ಕೆಲವೊಂದು ಇದು ಕೇಳಿದ್ರೆ ಸಪ್ಲಸ್ ABCD ಅಂತ ಏನಿರುತ್ತೆ, ಅದರಲ್ಲಿ ಯಾವುದೋ C-ನೋ D-ನೋ ಯಾವುದೋ ಒಂದು ಪಾಯಿಂಟ್ ಮೇಲೆ ಕೇಳಿರ್ತಾನೆ. ಸೊ ಅಷ್ಟು ಈ ಪ್ರೊಫೆಷ್ನಲ್ ಕೋರ್ಸಲ್ಲಿ ಎಲ್ಲನೂ ಕೂಡ ನಂಬರ್ ಆಫ್ ರೂಲು ಇವೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಇದು ಅಷ್ಟು 3 ತಾಸು ಕೊಟ್ಟರು ಹುಡುಕಾಡೋದ್ರಲ್ಲಿ ಆ 3 ತಾಸು ಸಾಲೋದಿಲ್ಲ. ಪರವಾಗಿಲ್ಲ, 45-40 ಮಾರ್ಕ್ಸು ತಗೊಳ್ಳೋದಿರುತ್ತೆ. ಆದಷ್ಟು ಚೆನ್ನಾಗಿ ಸ್ಟಡಿ ಮಾಡಿ. ಈ ಬೇಸಿಕ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಇದನ್ನು ನೀವು ಇಲ್ಲೇ ತಿಳ್ಕೊಂಡಿದ್ದೀರಿ ಇವಾಗ, ತುಂಬ ಒಳ್ಳೆಯದು. ನಿಮ್ಮ ಒಂದು AIB ಎಕ್ಸಾಮು ನೀವು ಪಾಸಾಗಿ ಯಾವ ಕಾರಣದಿಂದ ಈ ಲಾ ಫೀಲ್ಡಿಗೆ ಬಂದಿದ್ದೀರೋ ನಿಮ್ಮ ಆಸೆ ಆಕಾಂಕ್ಷೆ ಈಡೇರಲಿ. AIB ಪಾಸಾಗಿ ವಕಾಲತ್ತಲ್ಲಿ ಸಿಗ್ನೇಚರು ಸೀಲು ಹಾಕುವ ಅದೃಷ್ಟ ಬೇಗ ತಂದ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.